ಕ್ರಿಸ್ಮಸ್ ಹಬ್ಬದ ಜೊತೆಗೆ ನ್ಯೂ ಇಯರ್ ಬೇರೆ ಹತ್ರದಲ್ಲಿದೆ. ಇದರ ನಡುವೆ ಕರೋನಾ ಬಿಟ್ಟು ಬಿಡದಂತೆ ಜನರನ್ನ ಕಾಡ್ತಾ ಇದೆ. ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದ ಕರೋನಾ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಪಾಸಿಟಿವ್ ಕೇಸ್ ಜೊತೆಗೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಕೂಡ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರು ಸೇರಿದಂತೆ 5 ಜಿಲ್ಲೆಯಲ್ಲಿ ಪಾಸಿಟಿವ್ ಪ್ರಕರಣ ಈಗ ಏರಿಕೆಯಾಗಿದ್ದು, ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಚಾಮರಾಜನಗರ ಇಲ್ಲಿ ಹೆಚ್ಚಿನ ಆತಂಕ ಮನೆ ಮಾಡಿದೆ. ಪಾಸಿಟಿವಿಟಿ ರೇಟ್ ಶೇಕಡ 7.35 ಸದ್ಯಕ್ಕೆ ಈಗ ಜಾಸ್ತಿ ಏರಿಕೆ ಆಗಿರೋದು. 70, 80 ಅಂತ ಇದ್ದಿದ್ದು ನಾವು ಈಗ 300ರ ಗಡಿ ದಾಟಿದ್ದೀವಿ ಸಕ್ರಿಯ ಪ್ರಕರಣದಲ್ಲಿ ರಾಜ್ಯದಲ್ಲಿ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಚಾಮರಾಜನಗರದಲ್ಲೇ ಕೇಸ್ಗಳು ಜಾಸ್ತಿ ಆಗಿದೆ. ಒಂದು ವಾರದ ರಾಜ್ಯದ ಕೇಸ್ಗಳು ಏರಿಕೆ ಆಗಿದ್ದು ಮತ್ತು ಸಕ್ರಿಯ ಪ್ರಕರಣ ಹೇಗಿದೆ ಅನ್ನೋದರ ಒಂದು ಡೀಟೇಲ್ಸ್ ಅನ್ನ ಕ್ವಿಕ್ ಆಗಿ ನೋಡ್ಕೊ ಬಂದ್ಬಿಡೋಣ. ಡಿಸೆಂಬರ್ 18ನೇ ತಾರೀಕಿನಿಂದ ನೋಡೋದಾದ್ರೆ ನಿಮಗೀಗ ಸ್ಕ್ರೀನ್ ಮೇಲೆ 19ನೇ ತಾರೀಕು ಕಾಣಿಸ್ತಾ ಇದೆ ಅಲ್ವಾ? ಓಕೆ, ಪಾಸಿಟಿವ್ ಕೇಸ್ 44 ಇದೆ ಡಿಸೆಂಬರ್ನಲ್ಲಿ, ಸಕ್ರಿಯ ಪ್ರಕರಣ 79. ಇದು ಯಾವತ್ತಿಂದು? 19ನೇ ತಾರೀಕಿನ ನೋಡಿದ್ವಿ. ಡಿಸೆಂಬರ್ 20 ಪಾಸಿಟಿವ್ ಕೇಸ್ 20 ಬಂತು. ಅವತ್ತು ರಿಪೋರ್ಟ್ ಮಾಡಿದ್ದ ಅಂದರೆ ಟೆಸ್ಟಿಗೆ ಕಳಿಸಿದ ರಿಪೋರ್ಟಲ್ಲಿ 20 ಕೇಸ್ ಪಾಸಿಟಿವ್ ಬಂತು. ಸಕ್ರಿಯ ಪ್ರಕರಣ ಅಲ್ಲಿಗೆ 92. ಅದೇ ಡಿಸೆಂಬರ್ 21 ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಕೇಸ್ 24 ಜನರಿಗೆ ಕರೋನಾ ಪಾಸಿಟಿವ್ ಬಂತು. ಸಕ್ರಿಯ ಪ್ರಕರಣ 105ಕ್ಕೆ ಏರಿಕೆ ಆಯಿತು. ಡಿಸೆಂಬರ್ 22 ಪಾಸಿಟಿವ್ ಕೇಸ್ 78 ಪಾಸಿಟಿವ್ ಬಂದಿರುವಂಥದ್ದು. ಸಕ್ರಿಯ ಪ್ರಕರಣ 175. ಡಿಸೆಂಬರ್ 23ರಂದು ಪಾಸಿಟಿವ್ 104 ಕೇಸ್ಗಳು ಬಂತು. 100ರ ಗಡಿ ದಾಟ್ತು. ಸೊ ಅಲ್ಲಿಗೆ ಸಕ್ರಿಯ ಪ್ರಕರಣ 271 ಆಯಿತು. ಡಿಸೆಂಬರ್ 24 ಅಂದರೆ ನಿನ್ನೆ, ಇದು 23ನೇ ತಾರೀಕು ಟೆಸ್ಟ್ ಮಾಡಿದ್ದು, 24ಕ್ಕೆ ರಿಪೋರ್ಟ್ ಬರುತ್ತಲ್ವಾ? ಹಾಗಾಗಿ ನಿನ್ನೆ ನೋಡೋದಾದ್ರೆ 106 ಕೇಸ್ಗಳು ಪಾಸಿಟಿವ್ ಬಂತು. ಸಕ್ರಿಯ ಪ್ರಕರಣ 344 ಆಗಿದೆ. 60, 70 ಅಂತ ನೋಡ್ತಾ ಇದ್ದೀವಿ ನಾವು, ಈಗ 300ರ ಗಡಿ ದಾಟಿದೀವಿ. ಕರೋನಾದ ಹಬ್ಬ ಆಗ್ತಾ ಇದೆಯಾ? ಕೆಲವೊಂದು ಜಿಲ್ಲೆಗಳಲ್ಲಿ ಕೇಸ್ಗಳು ಹೆಚ್ಚಾಗ್ತಾ ಇರೋದ್ರಿಂದನೂ ಆತಂಕ ಕೂಡ ಇದೆ. ಸೊ ಹೊಸ ವರ್ಷ, ಕ್ರಿಸ್ಮಸ್ ಎಲ್ಲವನ್ನ ಬಹಳ ಎಚ್ಚರಿಕೆಯಿಂದಲೇ ಆಚರಣೆ ಮಾಡಬೇಕಾದ ಅನಿವಾರ್ಯತೆ ನಮಗೀಗ. WHO ಭಾರತಕ್ಕೆ ಕರೋನಾದ ಆತಂಕದ ಹಿನ್ನೆಲೆಯಲ್ಲಿ ಒಂದು ಎಚ್ಚರಿಕೆಯ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಏನದು ಅಂತ ನೋಡ್ತಾ ಹೋಗೋಣ. ಇದೀಗ ಹಬ್ಬ ವರ್ಷಾಚರಣೆ ಬಗ್ಗೆ ಬಿ ಕೇರ್ಫುಲ್ ಅಂತ WHO ಇಂಡಿಯಾಗೆ ಕೊಟ್ಟಿರೋ ವಾರ್ನಿಂಗ್ ಇದು. ಕರೋನಾ ತನಕ ಭಾರತಕ್ಕೆ WHO ಒಂದು ಎಚ್ಚರಿಕೆಯ ಮೆಸೇಜ್ ಕೊಟ್ಟಿದೆ. ಅದು ಹಬ್ಬ ವರ್ಷಾಚರಣೆಗಳು ಬರ್ತಾ ಇದ್ದಾವೆ, ಅದ್ರ ಬಗ್ಗೆ ಕೇರ್ಫುಲ್ ಆಗಿರಿ. ಯಾಕಂದ್ರೆ ILI ಸಾರಿ ಉಸಿರಾಟದ ಸಮಸ್ಯೆಗಳ ಮೇಲೆ ನಿಗಾ ಇರಲಿ. ಸೋಂಕಿನ ಪರಿಣಾಮದ ತೀವ್ರತೆ ಕಡಿಮೆ ಇದ್ರೂ ಕೂಡ ಅಪಾಯ ಇರುತ್ತೆ. ಇದರಿಂದ ಕರೋನಾ ಎಲ್ಲ ದೇಶಗಳನ್ನ ವಿಕಸನಗೊಳ್ತಾ ಇದೆ. ಭಾರತ ಸೇರಿದಂತೆ ಏಷ್ಯಾದ ಆಗ್ನೇಯ ದೇಶಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅನಗತ್ಯ ಪ್ರಯಾಣ ಮಾಡಕ್ ಹೋಗ್ಬೇಡಿ. ಗುಂಪುಗೂಡಿಕೆಯಿಂದ ಸೋಂಕು ಸ್ಫೋಟ ಆಗೋ ಆತಂಕ ಇದೆ. ಹಾಗಾಗಿ JN1 ಏನಿದೆ ರೂಪಾಂತರಿ ತಳಿ, ಇದಕ್ಕೆ ಕೋವಿಡ್ ಲಸಿಕೆನೇ ರಾಮಬಾಣ ಅಂತಿದ್ದಾರೆ. ಲಸಿಕೆ ಇಷ್ಟೊತ್ತಿಗೆ ಆಲ್ಮೋಸ್ಟ್ ಜನ ಹಾಕಿಸ್ಕೊಂಡಿದ್ದಾರೆ. ಬಟ್ ಅದರ ಪ್ರಭಾವ ಇನ್ನೂ ಕೂಡ ಇದೆಯಾ ಅಥವಾ ಮತ್ತೊಂದು ಬೂಸ್ಟರ್ ಡೋಸ್ ತಗೊಳ್ಳಿ ಅಂತಾರ ಗೊತ್ತಿಲ್ಲ. ತಗೊಳ್ಳಿ ಅಂತ ಹೇಳೋ ಸಾಧ್ಯತೆ ಇದ್ದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಆಯ್ತಲ್ಲ, 1-1.5 ವರ್ಷ ಮೇಲಾಯಿತು ನಾವು ಮತ್ತೊಂದು ಬೂಸ್ಟರ್ ಡೋಸ್ ಅನ್ನು ತಗೊಂಡು. ಅದ್ರ ಬೆನ್ನಲ್ಲೇ ಮತ್ತೆ ಕರೋನಾ ಹೆಚ್ಚಾಗ್ತಾ ಇದೆ. ಮತ್ತೊಮ್ಮೆ ತಗೊಳ್ಳಿ ಅಂತಾರೋ ಏನೋ.